ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಲೋಕೇಶ್ ಪ್ರಪಂಚದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಕೂಡ ಮುಕ್ತಾಯ ಕೂಡ ಆಯಿತು. ಸೊ ಇವಾಗ ಈ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಫೈನಲಿಸ್ಟ್ ಆಗಿದ್ದಂತಹ 6 ಜನ ಸ್ಪರ್ಧಿಗಳಿಗೆ ಎಷ್ಟು ದುಡ್ಡು ಸಿಕ್ಕಿದೆ, ಯಾವ ಸ್ಪರ್ಧಿಗೆ ಎಷ್ಟು ಹಣ ಸಿಕ್ಕಿದೆ ಅನ್ನೋದರ ಬಗ್ಗೆ ಕುತೂಹಲ ಎಲ್ಲರಿಗೂ ಇದ್ದೇ ಇದೆ. ಬನ್ನಿ ಆ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಫೈನಲಿಸ್ಟ್ ಆಗಿದ್ದಂತಹ 6 ಜನ ಸ್ಪರ್ಧಿಗಳು ಯಾರ್ಯಾರು ಅಂದರೆ 6th ಪ್ಲೇಸಲ್ಲಿ ಇದ್ದಿದ್ದು ಧನುಷ್ ಅವರು, 5ನೇ ಪ್ಲೇಸಲ್ಲಿ ಇದ್ದಿದ್ದು ರಘು ಅವರು, ಇನ್ನು 4ನೇ ಪ್ಲೇಸಲ್ಲಿ ಇದ್ದಿದ್ದು ಕಾವ್ಯ ಶೈವ ಅವರು, 3ನೇ ಪ್ಲೇಸಲ್ಲಿ ಇದ್ದಿದ್ದು ಅಶ್ವಿನಿ ಗೌಡ ಅವರು, 2ನೇ ಪ್ಲೇಸಲ್ಲಿ ಇದ್ದು ರಕ್ಷಿತಾ ಹಾಗೂ 1ನೇ ಪ್ಲೇಸಲ್ಲಿ ಇದ್ದಿದ್ದು ಗಿಲ್ಲಿ ನಟ ಅವರು. ಇನ್ನು 6ನೇ ಪ್ಲೇಸಲ್ಲಿ ಇದ್ದಂತಹ ಧನುಷ್ ಗೌಡ ಅವರಿಗೆ ತೇಜು ರೆಡಿಮಿಕ್ಸ್ ಮಸಾಲಾ ಅವರ ಕಡೆಯಿಂದ 2 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಸಿಕ್ಕಿದೆ. ಇದರ ಜೊತೆಗೆ ಎಕೋ ಪ್ಲಾನೆಟ್ ಅವರ ಕಡೆಯಿಂದ 1.5 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಸಿಕ್ಕಿದೆ. ಓವರಾಲ್ ಟೋಟಲ್ ಆಗಿ 3.5 ಲಕ್ಷ ರೂಪಾಯಿ ಧನುಷ್ ಗೌಡ ಅವರಿಗೆ ಸಿಕ್ಕಿದೆ ಅಂತ ಹೇಳ್ಬೋದು. ಇನ್ನು 5ನೇ ಸ್ಥಾನದಲ್ಲಿರುವ ರಘು ಅವರಿಗೆ ಸಿಕ್ಕ ಅಮೌಂಟ್ ನೋಡೋದಾದ್ರೆ ತೇಜು ರೆಡಿಮಿಕ್ಸ್ ಮಸಾಲಾ ಅವರ ಕಡೆಯಿಂದ 2 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಸಿಕ್ಕಿದೆ. ಜೊತೆಗೆ ಎಕೋ ಪ್ಲಾನೆಟ್ ಅವರ ಕಡೆಯಿಂದ 1.5 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ನೀಡಲಾಗಿದೆ. ಧನುಷ್ ಮತ್ತೆ ರಘು ಇಬ್ಬರಿಗೂ ಕೂಡ 3.5 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಅನ್ನು ನೀಡಲಾಗಿದೆ. ಇನ್ನು 4ನೇ ಪ್ಲೇಸ್ಗೆ ಒಂದು ಟ್ವಿಸ್ಟ್ ಕೂಡ ಇತ್ತು. ಅದೇನಂದ್ರೆ ರವಿಚಂದ್ರನ್ ಅವರು ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ರು ಮತ್ತೆ ಸೂಟ್ ಕೇಸಲ್ಲಿ ಇರುವಂತಹ ಹಣವನ್ನು ಆಫರ್ ಮಾಡಿದ್ರು. ನೀವೇನಾದರೂ ಈ ಒಂದು ಹಣವನ್ನು ತೆಗೆದುಕೊಂಡರೆ 4ನೇ ಪ್ಲೇಸ್ಗೆ ಖುಷಿ ಪಡ್ತೀರಾ ಅಂತ ಆಫರ್ ಕೂಡ ಕೊಟ್ಟಿದ್ರು. ಬಟ್ ಯಾರೂ ಕೂಡ ಅದನ್ನು ತೆಗೆದುಕೊಂಡಿರಲಿಲ್ಲ. ಆ ಹಣವನ್ನು ಯಾರಾದರೂ ತೆಗೆದುಕೊಂಡಿದ್ದರೆ ಅವರು 4ನೇ ಪ್ಲೇಸ್ ಆಗುತ್ತಿದ್ದರು. ಅದರ ಜೊತೆಗೆ ಎಕ್ಸ್ಟ್ರಾ ಕ್ಯಾಶ್ ಕೂಡ ಅವರಿಗೆ ಸಿಗುತ್ತಿತ್ತು. ಆದರೆ ಯಾರೂ ಕೂಡ ಅದನ್ನು ತೆಗೆದುಕೊಂಡಿರಲಿಲ್ಲ. ಇನ್ನು 4ನೇ ಪ್ಲೇಸ್ ಪಡೆದಿದ್ದು ಕಾವ್ಯ ಶೈವ ಅವರು. ಅವರಿಗೆ ಇಂಡಸ್ TMT 555 ಇವರ ಕಡೆಯಿಂದ 10 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಅನ್ನು ನೀಡಲಾಗಿದೆ. ಇನ್ನು 3ನೇ ಪ್ಲೇಸಲ್ಲಿ ಕಾಣಿಸಿಕೊಂಡಿದ್ದು ಅಶ್ವಿನಿ ಗೌಡ ಅವರು. 3ನೇ ಪ್ಲೇಸ್ಗೆ ಬಂದಂತಹ ಈ ಸ್ಪರ್ಧಿಗೆ ವಾಕ್ಮೇಟ್ ಫುಟ್ವೇರ್ ಅವರ ಕಡೆಯಿಂದ 7 ಲಕ್ಷ ರೂಪಾಯಿ ಅವರ ಕ್ಯಾಶ್ ಪ್ರೈಸ್ ಅನ್ನು ನೀಡಲಾಗಿದೆ. ಅದರ ಜೊತೆಗೆ 2 ಲಕ್ಷ ರೂಪಾಯಿಯನ್ನು ಎಕೋ ಪ್ಲಾನೆಟ್ ಅವರ ಕಡೆಯಿಂದ ಕೂಡ ನೀಡಲಾಗಿದೆ. ಹಾಗೆ ಶ್ರೀಕೃಷ್ಣ ಹಳ್ಳಿ ತುಪ್ಪ ಇವರ ಕಡೆಯಿಂದನೂ 5 ಲಕ್ಷ ರೂಪಾಯಿಯನ್ನು ನೀಡಲಾಗಿದೆ. ಸೊ ಟೋಟಲ್ ಓವರಾಲ್ ಆಗಿ ಇವರಿಗೆ 14 ಲಕ್ಷ ರೂಪಾಯಿಗಳು ಸಿಕ್ಕ ಹಾಗೆ ಆಗಿದೆ. ನಂತರ ಉಳಿದಿದ್ದು ಗಿಲ್ಲಿ ನಟ ಮತ್ತು ರಕ್ಷಿತಾ ಶೆಟ್ಟಿ. ಈ ಇಬ್ಬರು ಕೂಡ ಟಾಪ್ 2 ಅಲ್ಲಿ ಉಳ್ಕೊತಾರೆ. ಹಾಗೇನೆ ಇದರಲ್ಲಿ ರನ್ನರ್ ಅಪ್ ಆಗಿ ಗೆದ್ದಿದ್ದು ರಕ್ಷಿತಾ ಶೆಟ್ಟಿ ಅವರು. ರಕ್ಷಿತಾ ಶೆಟ್ಟಿ ಅವರಿಗೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಕಡೆಯಿಂದ 20 ಲಕ್ಷ ರೂಪಾಯಿಯನ್ನು ಕ್ಯಾಶ್ ಪ್ರೈಸ್ ಅನ್ನು ನೀಡಲಾಗಿದೆ. ಇದರ ಜೊತೆಗೆ ಜಾರ್ ಅಪ್ಲಿಕೇಶನ್ ಕಡೆಯಿಂದ 5 ಲಕ್ಷ ರೂಪಾಯಿ ಕ್ಯಾಶ್ ಕೂಡ ನೀಡಲಾಗಿದೆ. ಸೊ ಓವರಾಲ್ ಟೋಟಲ್ ಆಗಿ 25 ಲಕ್ಷ ರೂಪಾಯಿ ರಕ್ಷಿತಾ ಅವರಿಗೆ ಸೇರಿದೆ. ಇನ್ನು ವಿನ್ನರ್ ಆಗಿದ್ದಂತಹ ಗಿಲ್ಲಿ ನಟ ಅವರಿಗೆ ಅಶ್ವಸೂರ್ಯ ರಿಯಾಲಿಟೀಸ್ ಕಡೆಯಿಂದ ಬರೋಬ್ಬರಿ 50 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಸಿಕ್ಕಿದೆ. ಇದರ ಜೊತೆಗೆ ಮಾರುತಿ ಸುಜುಕಿ ಲೇಟೆಸ್ಟ್ SUV ಆಗಿರುವಂತಹ ವಿಟೋರಿಯಸ್ ಅನ್ನುವಂತಹ ಹೊಸ ಕಾರು ಕೂಡ ನೀಡಲಾಗಿದೆ. ಇದರ ಜೊತೆಗೆ ಈ ಸಲ ತುಂಬಾನೇ ಚೆನ್ನಾಗಿ ಗೇಮ್ ಆಡಿ ಬಿಗ್ ಬಾಸ್ ನಲ್ಲಿ ಎಲ್ಲರಿಗೂ ಕೂಡ ಎಂಟರ್ಟೈನ್ಮೆಂಟ್ ಅನ್ನು ಕೊಟ್ಟು ಟ್ರೋಫಿಯನ್ನು ವಿನ್ ಆಗಿರುವಂತಹ ಗಿಲ್ಲಿ ನಟ ಅವರಿಗೆ ಕಿಚ್ಚ ಸುದೀಪ್ ಅವರನ್ನೇ ಖುಷಿಯಾಗಿ ತಮ್ಮ ಕಡೆಯಿಂದ 10 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಅನ್ನು ಕೂಡ ನೀಡಿದ್ದಾರೆ. ಸೊ ಓವರಾಲ್ ಟೋಟಲ್ ಆಗಿ ಗಿಲ್ಲಿ ಅವರಿಗೆ 60 ಲಕ್ಷ ರೂಪಾಯಿಗಳು ಸೇರಿರುತ್ತದೆ ಮತ್ತೆ ಒಂದು ಕಾರ್ ಕೂಡ ಸಿಕ್ಕಿದೆ. ಫೈನಲ್ ಆಗಿ ನೋಡೋದಾದರೆ ರಘು ಮತ್ತು ಧನುಷ್ ಇವರಿಗೆ ತಲಾ 3.5 ಲಕ್ಷ ರೂಪಾಯಿ ಸಿಕ್ಕಿದೆ. 4ನೇ ಪ್ಲೇಸ್ ನಲ್ಲಿ ಇದ್ದಂತಹ ಕಾವ್ಯ ಶೈವ ಅವರಿಗೆ 10 ಲಕ್ಷ ರೂಪಾಯಿ ಸಿಕ್ಕಿದೆ. ಹಾಗೆ ಅಶ್ವಿನಿ ಗೌಡ ಅವರಿಗೆ 14 ಲಕ್ಷ ರೂಪಾಯಿ ಸಿಕ್ಕಿದೆ. ರಕ್ಷಿತಾ ಶೆಟ್ಟಿ ಅವರಿಗೆ 25 ಲಕ್ಷ ರೂಪಾಯಿ ಸಿಕ್ಕಿದೆ. ಹಾಗೆ 1ನೇ ಪ್ಲೇಸ್ ನಲ್ಲಿ ಇರುವಂತಹ ಗಿಲ್ಲಿ ನಟ ಅವರಿಗೆ 60 ಲಕ್ಷ ರೂಪಾಯಿ ಪ್ಲಸ್ ಒಂದು ಕಾರ್ ಕೂಡ ಸಿಕ್ಕಿದೆ. ಅದೇನೋ ಪ್ರತಿದಿನ ಎಪಿಸೋಡ್ ನೋಡ್ತಾ 3 ತಿಂಗಳು ಆಗಿದ್ದೇ ಗೊತ್ತಾಗಿಲ್ಲ ನೋಡಿ. ಬೇರೆ ಸೀಸನ್ಗಳಿಗೆ ಕಂಪೇರ್ ಮಾಡಿದರೆ 12 ಸೀಸನ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಮುಂದಿನ ಸೀಸನ್ಗಳು ಇಷ್ಟೇ ಚೆನ್ನಾಗಿರಲಿ ಎಂದು ಹಾರೈಸೋಣ. ಸ್ನೇಹಿತರೆ, ಇದಾಗಿತ್ತು ಇಂದಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಸರ್ವೇ ಜನರು ಸುಖಿನೋ ಭವಂತು. ನಮಸ್ಕಾರ.